ರಾಮನಗರ ಜಿಲ್ಲೆಯ ಅಂಚಿನಲ್ಲಿರುವ ಸೂರ್ಯಪುರ ಎಂಬ ಚಿಕ್ಕ ಹಳ್ಳಿ. ಅಲ್ಲಿ ರೈತ ಮಲ್ಲಪ್ಪ ತನ್ನ ತಾತನ ಕಾಲದಿಂದ ಬಂದಿದ್ದ ಮನೆ ಮತ್ತು ಜಮೀನಿನಲ್ಲಿ ಬದುಕುತ್ತಿದ್ದ. ಆದರೆ ಒಂದು ಸಮಸ್ಯೆ: ಹಳೆಯ ಕಾಗದ ಪತ್ರಗಳು, ಮಸುಕಾದ ದಾಖಲಾತಿಗಳು, ಸ್ಪಷ್ಟವಾದ ಸ್ವತ್ತು ದಾಖಲೆ ಇಲ್ಲ. ಒಮ್ಮೆ ಮಲ್ಲಪ್ಪ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದ. ಬ್ಯಾಂಕ್ ಮ್ಯಾನೇಜರ್ ಕೇಳಿದ ಪ್ರಶ್ನೆ: ನಿಮ್ಮ ಸ್ವತ್ತಿನ ಅಧಿಕೃತ ದಾಖಲೆ ಇದೆಯಾ? ಮಲ್ಲಪ್ಪ ಮೌನವಾದ. ಅವನು ತಂದ ಕಾಗದಗಳು ಯಾರಿಗೂ ನಂಬಿಕೆ ಮೂಡಿಸಲಿಲ್ಲ. ಬದಲಾವಣೆಯ ಆರಂಭ. ಒಂದು ದಿನ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ಹೇಳಿದರು, ಇನ್ನು ಮುಂದೆ ನಿಮ್ಮ ಮನೆ, ಜಮೀನು, ಖಾತೆ ಎಲ್ಲವೂ ಈ ಸ್ವತ್ತುನಲ್ಲಿ ಡಿಜಿಟಲ್ ಆಗಿ ನೋಂದಣಿ ಮಾಡಬಹುದು. ಜನರು ಮೊದಲಿಗೆ ಗಾಬರಿಯಾದರು. ಕಂಪ್ಯೂಟರ್, ಡಿಜಿಟಲ್, ನಮಗೆ ಅರ್ಥವಾಗುತ್ತಾ? ಆದರೆ ಯುವ ಗ್ರಾಮ ಸೇವಕ ರಮೇಶ್ ಮುಂದೆ ಬಂದ. ಅಪ್ಪ ಅಮ್ಮ, ಇದು ನಿಮ್ಮ ಹಕ್ಕನ್ನು ಸುರಕ್ಷಿತವಾಗಿಡುವ ವ್ಯವಸ್ಥೆ. ಕಾಗದ ಹೋದ್ರೂ ಡೇಟಾ ಹೋಗಲ್ಲ. ಈ ಸ್ವತ್ತು ನಂಬಿಕೆಯ ದಾಖಲೆ. ಮಲ್ಲಪ್ಪ ತನ್ನ ಸ್ವತ್ತು ವಿವರಗಳನ್ನು ಪಂಚಾಯಿತಿಯಲ್ಲಿ ದಾಖಲಿಸಿದ. ಜಮೀನಿನ ಗಾತ್ರ, ಮನೆ ವಿವರ, ಮಾಲೀಕತ್ವ ಮಾಹಿತಿ ಎಲ್ಲವೂ ಈ ಸ್ವತ್ತು ಪೋರ್ಟಲ್ನಲ್ಲಿ ಸೇರಿತು. ಕೆಲವೇ ದಿನಗಳಲ್ಲಿ ಮಲ್ಲಪ್ಪನ ಕೈಗೆ ಬಂದಿತು ಈ ಸ್ವತ್ತು ಪ್ರಮಾಣಪತ್ರ. ಅವನ ಕಣ್ಣುಗಳಲ್ಲಿ ಸಂತೋಷದ ನೀರು. ಬದಲಾದ ಜೀವನ. ಮತ್ತೆ ಮಲ್ಲಪ್ಪ ಬ್ಯಾಂಕಿಗೆ ಹೋದ. ಈ ಬಾರಿ ಗಟ್ಟಿ ದಾಖಲೆ ಇತ್ತು. ಸಾಲ ಮಂಜೂರುವಾಯಿತು. ಕೃಷಿಗ ಹೊಸ ಯಂತ್ರಗಳು ಬಂದವು. ಮನೆಗೆ ಸರ್ಕಾರಿ ಯೋಜನೆಯ ಸಹಾಯ ಸಿಕ್ಕಿತು. ಇನ್ನು ಮುಖ್ಯವಾಗಿ, ಇದು ನನ್ನ ಸ್ವತ್ತು ಎಂದು ಹೇಳಲು ಸರ್ಕಾರದ ದೃಢ ದಾಖಲೆ ಅವನ ಕೈಯಲ್ಲಿತ್ತು.